ವನ್ಯಜೀವಿ ಇಲಾಖೆ ನಿರ್ಲಕ್ಷ್ಯಕ್ಕೆ ಆನೆ ಬಾಲಣ್ಣ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಶಿವಮೊಗ್ಗ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಬಾಲಣ್ಣನಿಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಕಿವಿಯೇ ಕಟ್ಟಾಗಿದೆ. ಇದೀಗ ತುಂಡಾಗಿರುವ ಕಿವಿಗೆ ಚಿಕಿತ್ಸೆ ನೀಡೋದಕ್ಕೆ ಪಶು ವೈದ್ಯರಿಲ್ಲ. ಆನೆ ಬಾಲಣ್ಣನಿಗೆ ಮಾವುತ ಕಾವಾಡಿಗರೇ ಚಿಕಿತ್ಸೆ ನೀಡುತ್ತಿದ್ದಾರೆ. ಶಾಶ್ವತ ವೈದ್ಯರ ನೇಮಕಾತಿ ಆದೇಶ ಮಾಡಿದ್ರು ಏಪ್ರಿಲ್ 2024ರಿಂದಲೇ ಶಾಶ್ವತ ವೈದ್ಯರ ನೇಮಕಾತಿಯೇ ನಡೆದಿಲ್ಲ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವನ್ಯಜೀವಿ ತಜ್ಞ ಜೋಸೆಫ್ ಹೂವರ್ ಆಕ್ರೋಶ ಹೊರಹಾಕಿದ್ದಾರೆ. ಆನೆ ಬಾಲಣ್ಣ ಸ್ಥಿತಿಗೆ ಕಾರಣವಾದವರ ಮೇಲೆ ಕ್ರಮವಿಲ್ಲ, ಕೇವಲ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. To all the forest staff, especially the senior officers who are at the executive level positions, to kindly do what you are expected to do. You all have been given a great opportunity to preserve, protect our forests, our ecosystems. Under pressure, allowing our forests to be plundered by certain politicians, especially in the Malnad region. We are specifically talking about Western Ghats, where foolish. Just look at this picture or the video of this particular elephant. ಕಾಲೇಜು ಹೈಸ್ಕೂಲ್ ವಿದ್ಯಾರ್ಥಿಗಳೇ ಡ್ರಗ್ಸ್ ಗಾಂಜಾ ವ್ಯಸನಿಗಳಾಗ್ತಾ ಇರುವ ಆತಂಕಕಾರಿ ಘಟನೆ ನಡೆದಿದೆ. ಇದರಿಂದ ಎಚ್ಚೆತ್ತ ಬೆಳಗಾವಿ ನಗರ ಪೊಲೀಸರು ಇದನ್ನು ತಡೆಯೋದಕ್ಕೆ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಕಾಲೇಜು ಹೈಸ್ಕೂಲ್ ವಿದ್ಯಾರ್ಥಿಗಳ ರಕ್ತ ತಪಾಸಣೆ ಮಾಡಿ ನಡವಳಿಕೆ ಮೇಲೆ ನಿಗಾ ಇಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿ ಸೆಮಿಸ್ಟರ್ 10% ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಈ ಬಗ್ಗೆ ಬೆಳಗಾವಿ ಡಿಸಿಗೆ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಪತ್ರ ಬರೆದಿದ್ದಾರೆ. ಕಮಿಷನರ್ ಪತ್ರ ಆಧರಿಸಿ ಶಾಲಾ ಕಾಲೇಜಿನಲ್ಲಿ ಆಂಟಿ ಡ್ರಗ್ ಕಮಿಟಿ ರಚಿಸುವುದಕ್ಕೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ವೈದ್ಯಕೀಯ ಪರೀಕ್ಷೆ ವೇಳೆ ಮಾದಕ ವಸ್ತು ಸೇವನೆ ದೃಢವಾದರೆ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಕಳೆದ 6 ತಿಂಗಳಲ್ಲಿ ಗಾಂಜಾ ಡ್ರಗ್ಸ್ ಸೇವನೆ ಸಂಬಂಧ 200 ಕೇಸ್ ದಾಖಲಾಗಿತ್ತು. ಈ ಬೆನ್ನಲ್ಲೇ ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿಯಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ. ಒಟ್ಟಾರೆ 200ಕ್ಕಿಂತ ಜಾಸ್ತಿ ನಾವು FIR NDPS ಆ್ಯಕ್ಟ್ನಲ್ಲಿ ದಾಖಲು ಮಾಡಿದ್ದೀವಿ. 2024ನಲ್ಲಿ ಈ FIR ಸಂಖ್ಯೆ ಬರೀ 50 ಇತ್ತು, ಅದು ನಾವು 200 ಮೇಲೆ ಮಾಡಿದ್ದೀವಿ. ಸೀಸ್ ಮಟೀರಿಯಲ್ ಕೂಡ ಅದರದ್ದು ವ್ಯಾಲ್ಯೂಯೇಷನ್ ಇಸ್ ಮೋರ್ ದ್ಯಾನ್ 35 lakhs. ಅದರ ಜೊತೆಗೆ 276 ಜನರಿಗೆ ನಾವು ಅದರಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಈ 200 ಕೇಸಸ್ನಲ್ಲಿ 48 ಕೇಸಸ್ ನಾರ್ಕೋಟಿಕ್ಸ್ ಮಾರಾಟ ಮಾಡುವವರ ಮೇಲೆ ಇದೆ ಮತ್ತು 150 ಆಡ್ ಕೇಸಸ್ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ದೀವಿ ನಾವು. ಯಾಕಂದರೆ ಕನ್ಸ್ಯೂಮರ್ಸಿಂದ ನಮಗೆ ಯಾರು ಮಾರಾಟ ಮಾಡ್ತಾಯಿದ್ರೆ ಅದು ಮಾಹಿತಿ ಸಿಗುತ್ತೆ ಮತ್ತು ಅವರಿಗೆ ಕೂಡ ಒಂದು ಭಯ ಉಂಟಾಗ್ತದೆ, ನಾವು ಗಾಂಜಾ ಸೇರಿದರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ. ಇದರ ಜೊತೆಗೆ ನಾವು ಮಾನ್ಯ DC ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ. ಅವರಿಗೆ ಧರ್ಮಸ್ಥಳಕ್ಕೆ ತೆರಳ್ತಾ ಇದ್ದ ಪಾದಯಾತ್ರಿಗಳಿಗೆ ಕ್ರೈಸ್ತ ಧರ್ಮದ ಪುಸ್ತಕ ಹಂಚಿಕೆ ಮಾಡಲಾಗಿದ್ದು, ಮತಾಂತರ ಮಾಡುವ ಉದ್ದೇಶದಿಂದಲೇ ಪುಸ್ತಕ ಹಂಚಿಕೆ ಮಾಡಿದ ಆರೋಪ ಕೇಳಿಬಂದಿದೆ. ಶಿವರಾತ್ರಿ ಹಿನ್ನೆಲೆ ನಾಡಿನ ವಿವಿಧ ಭಾಗದಿಂದ ಧರ್ಮಸ್ಥಳಕ್ಕೆ ಭಕ್ತರು ಬರ್ತಿದ್ದಾರೆ. ಬೇಲೂರು, ಮೂಡಿಗೆರೆ, ಉಜಿರೆ ಮಾರ್ಗವಾಗಿ ಬರ್ತಾ ಇರುವ ಭಕ್ತರಿಗೆ ಪುಸ್ತಕ ಹಂಚಿಕೆ ಮಾಡಲಾಗಿದೆ. ಭಕ್ತರಿಗೆ ಕ್ರಿಸ್ತನ ಭಕ್ತಿ ಪುಸ್ತಕಗಳನ್ನು ಹಂಚಿ ಮತಾಂತರಕ್ಕೆ ಪ್ರಚೋದನೆ ನೀಡುತ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ಸ್ಥಳೀಯ ಪೊಲೀಸರು ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.